ಮರುಭೂಮಿಯಲ್ಲೂ ಮಹಾಮಳೆ ಹಿಮಪಾತ ಇದು ಪ್ರವಾದಿಗಳ ಪ್ರಕಾರ ಪ್ರಳಯದ ಮುನ್ಸೂಚನೆನಾ? ಸ್ನೇಹಿತರೆ ನಮಸ್ಕಾರ, ನಾನು ನಿಮ್ಮ ನಾರಾಯಣ್. ಇವತ್ತು ನಿಮ್ಮೆದುರಿಗೆ ತೀರಾ ಅಚ್ಚರಿಯ ವಿಷಯವೊಂದನ್ನು ಪ್ರೆಸೆಂಟ್ ಮಾಡ್ತಾ ಇದ್ದೇನೆ. ಇದು ಅಚ್ಚರಿಯಾದರೂ ಸತ್ಯ. ಅದೇನೆಂದು ತಿಳಿದುಕೊಳ್ಳಬೇಕು ಅಂದರೆ ಕೊನೆಯವರೆಗೆ ಈ ವಿಡಿಯೋವನ್ನು ನೋಡಿ. ಸ್ನೇಹಿತರೆ ಕ್ಷಮಿಸಿ, ನನ್ನದೊಂದು ರಿಕ್ವೆಸ್ಟ್ ಇದೆ. ನೀವಿನ್ನೂ ಈ ಚಾನಲ್ನ ಸಬ್ಸ್ಕ್ರೈಬರ್ ಆಗದೇ ಇದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬರ್ ಆಗಿ. ತಪ್ಪುಗಳಿದ್ದರೆ ದಯವಿಟ್ಟು ತಿಳಿಸಿ, ತಿದ್ದಿಕೊಳ್ಳುತ್ತೇವೆ, ಅಪ್ಡೇಟ್ ಆಗಲು ಪ್ರಯತ್ನಿಸುತ್ತೇವೆ. ಸ್ನೇಹಿತರೆ, ವಿಷಯಕ್ಕೆ ಬಂದುಬಿಡ್ತೇನೆ. ಸೌದಿ ಅರೇಬಿಯಾ ಅಂದರೆ ನೀವು ಅಂದುಕೊಂಡಿದ್ದು ಏನು? ಕೆಲವರು ಸೌದಿ ಅರೇಬಿಯಾಕ್ಕೆ ಭೌತಿಕವಾಗಿ ಭೇಟಿ ನೀಡಿರಬಹುದು. ಇನ್ನೂ ಕೆಲವರು ಚಲನಚಿತ್ರಗಳಲ್ಲಿ, ಸೀರಿಯಲ್ಗಳಲ್ಲಿ ಈ ಭೂಭಾಗದ ದೃಶ್ಯಗಳನ್ನು ನೋಡಿರಬಹುದು. ಇದ್ಯಾವುದೂ ಇಲ್ಲದಿದ್ದರೆ ಕಲ್ಪನೆಯನ್ನಂತೂ ಮಾಡಿಕೊಂಡಿರಬಹುದು. ಸೌದಿ ಅರೇಬಿಯಾ ಅಂದರೆ ಸುಡು ಬಿಸಿಲಿನ ನಾಡು, ವಿಸ್ತಾರವಾದ ಮರುಭೂಮಿಗಳು. ಮರುಭೂಮಿಯಲ್ಲಿ ನೀರು ಅಂದರೆ ಓಯಸಿಸ್ಗಳು ಮಾತ್ರ. ಹೌದು ತಾನೆ? ಆದರೆ ಪ್ರಕೃತಿಯ ವಿಸ್ಮಯ ನೋಡ್ರಿ. ಉತ್ತರ ಸೌದಿ ಅರೇಬಿಯಾದ ಪರ್ವತ ಶ್ರೇಣಿಗಳು ಈಗ ನಮ್ಮ ಹಿಮಾಲಯದ ಬೆಟ್ಟಗಳಂತೆ ಹಿಮದಿಂದ ಕಂಗೊಳಿಸುತ್ತಿವೆ. ವಿಸ್ತಾರವಾದ ಮರಳುಗಾಡು ಹಸಿರು ಲೋಕವಾಗಿ ಮಾರ್ಪಟ್ಟಿದೆ. ಸೌದಿ ಅರೇಬಿಯಾದಲ್ಲಿ ಒಂದು ಪ್ರಾಂತ್ಯ ಇದೆ. ಇಲ್ಲಿ ಜಬಲ್ ಬೆಟ್ಟ ಇದೆ. ಮೊದಲಿಗೆ ಇದು ಕೇವಲ ಗುಡ್ಡಗಾಡು. ಈಗ ಇದು ನಮ್ಮ ಹಿಮಾಲಯದಂತೆ ಹಿಮಬೆಟ್ಟವಾಗಿದೆ. ನಿರಂತರವಾಗಿ ಹಿಮಪಾತ ಆಗುತ್ತಿದೆ. 40-45 ಡಿಗ್ರಿ ಸೆಲ್ಸಿಯಸ್ ಇದ್ದ ತಾಪಮಾನ -ಡಿಗ್ರಿಗೆ ಕುಸಿದಿದೆ. ಈ ದೃಶ್ಯಗಳನ್ನು ಪತ್ರಿಕೆಗಳಲ್ಲಿ ಮತ್ತು ಚಾನೆಲ್ಗಳಲ್ಲಿ ನೋಡಿದ ಜನ ನಂಬ್ತಾನೇ ಇಲ್ಲ. ಇದು AI ಚಿತ್ರ ಅಥವಾ ದೃಶ್ಯ ಅಂದ್ಕೊಳ್ತಾ ಇದ್ದಾರೆ. ಆದರೆ ಇದು ಅಚ್ಚರಿಯಾದರೂ ಸತ್ಯ. ಸೌದಿಯ ಗೆಜೆಟ್ ಪ್ರಕಾರವೇ ಚಳಿಗಾಲದಲ್ಲಿ ಟ್ರೋಜನ್ ಹೈಲ್ಯಾಂಡ್ನಲ್ಲಿ ಸಾಧಾರಣ ಮಳೆಯೊಂದಿಗೆ ಹಿಮಪಾತ ಆಗುತ್ತಿದೆ. ಬಿರ್ಬಿಸ್, ಹಾಲುಯಾನ್ನ ಮತ್ತು ಶಿಕ್ರಿಯಂಥ ಪ್ರದೇಶಗಳಲ್ಲಿ ಭಾರೀ ಮಳೆ ಸುರಿಯುತ್ತಿದೆ. ಉಷ್ಣಾಂಶದಲ್ಲೂ ಬಹಳಷ್ಟು ಬದಲಾವಣೆಗಳಾಗಿವೆ. ಬಿಸಿ ಮಾರುತಗಳ ಬದಲು ಶೀತಗಾಳಿ ಬೀಸುತ್ತಿದೆ. ಸಮುದ್ರ ಮಟ್ಟದಿಂದ ಸುಮಾರು 2850 ಮೀಟರ್ ಎತ್ತರದಲ್ಲಿರುವ ಜಬಲ್ ಹಾಲ್ ಲೌಜ್ ಪರ್ವತ ಬಾದಾಮಿ ಬೆಟ್ಟ ಅಂತ ಕರೆಸಿಕೊಳ್ಳುತ್ತಿತ್ತು. ಅದೀಗ ಸಂಪೂರ್ಣವಾಗಿ ನಮ್ಮ ಹಿಮಾಲಯದ ಬೆಟ್ಟಗಳಂತೆ ಬದಲಾಗಿದೆ. ಪ್ರಸ್ತುತ ಪ್ರವಾಸಿಗರ ಆಕರ್ಷಣೀಯ ತಾಣವಾಗಿದೆ. ಇದು ಒಂದೆರಡು ದಿನದ ಕತೆ ಅಲ್ಲ. ಮುಂಬರುವ ದಿನಗಳಲ್ಲಿ ರಿಯಾದ್ ಸೇರಿದಂತೆ ಹಲವು ಭಾಗಗಳಲ್ಲಿ ಗುಡುಗು ಸಹಿತ ಮಳೆಯಾಗಬಹುದು ಎಂದು ಅಲ್ಲಿನ ಸರ್ಕಾರಿ ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಇದ್ಯಾಕೆ ಹೀಗಾಗುತ್ತಿದೆ ಅಂತ ಇಲ್ಲಿನ ಜನ ಸೋಷಿಯಲ್ ಮೀಡಿಯಾಗಳಲ್ಲಿ ಚರ್ಚೆ ಮಾಡ್ತಿದ್ದಾರೆ. ಕೆಲವು ಧಾರ್ಮಿಕ ನಾಯಕರು ಇಸ್ಲಾಂ ಧರ್ಮದ ಪ್ರವಾದಿ ಮಹಮ್ಮದ್ ಅವರ ಭವಿಷ್ಯವಾಣಿ ಹತ್ತಿರವಾಗುತ್ತಿದೆ ಎಂದಿದ್ದಾರೆ. ಈ ಪ್ರವಾದಿ ಮತ್ತು ಇಸ್ಲಾಂ ಧರ್ಮದ ಹದೀಸ್ಗಳ ಪ್ರಕಾರ ಭೂಮಿಯ ಅಂತಿಮ ದಿನಗಳು ಹತ್ತಿರವಾದಾಗ ಅರೇಬಿಯನ್ ಪೆನಿಸುಲಾ ಅಂದರೆ ಅರಬ್ ಭೂಭಾಗದ ಮರಳುಗಾಡಿನಲ್ಲಿ ನದಿಗಳು ಹರಿಯುತ್ತವೆಯಂತೆ. ಮರಳುಗಾಡಿನಲ್ಲಿ ಹಸಿರು ಹುಕ್ಕುತ್ತದೆಯಂತೆ. ಮರಳುಗಾಡು ಫಲವತ್ತಾದ ಭೂಮಿಯಾಗಿ ಮಾರ್ಪಾಟು ಆಗುತ್ತಂತೆ. ಸೌದಿ ಅರೇಬಿಯಾದಲ್ಲಿ ಈಗಾಗುತ್ತಿರುವ ಪ್ರಾಕೃತಿಕ ಬದಲಾವಣೆಗಳು ಇಸ್ಲಾಂ ಪ್ರವಾದಿ ಮತ್ತು ಉದೀಸ್ಗಳ ಭವಿಷ್ಯವಾಣಿ ನಿಜವಾಗುತ್ತಿರುವ ಸಂಕೇತ ಎಂಬ ಚರ್ಚೆ ವ್ಯಾಪಕವಾಗಿ ಹರಿದಾಡುತ್ತಿದೆ. ಇದು ಈ ಭವಿಷ್ಯವಾಣಿಯ ಆರಂಭ ಎಂಬ ಆತಂಕವನ್ನು ಬಹಳಷ್ಟು ಜನ ವ್ಯಕ್ತಪಡಿಸುತ್ತಿದ್ದಾರೆ. ಇವೆಲ್ಲ ಭವಿಷ್ಯವಾಣಿಯ ಮಾತಾಯಿತು. ಈಗ ಭೂಗರ್ಭಶಾಸ್ತ್ರಜ್ಞರು ಮತ್ತು ಹವಾಮಾನ ಇಲಾಖೆಯ ತಜ್ಞರು ಏನು ಹೇಳ್ತಾರೆ ಅನ್ನೋದನ್ನು ಕೇಳೋಣ. ಅವರ ಪ್ರಕಾರ ಜಾಗತಿಕ ಹವಾಮಾನ ಬದಲಾವಣೆ ಆಗುತ್ತಿದೆ. ಮರುಭೂಮಿಯ ಮಣ್ಣಿನಲ್ಲಿ ತೇವಾಂಶ ಹೆಚ್ಚಾಗುತ್ತಿದೆ. ಈ ಮಣ್ಣಿನ ತೇವಾಂಶದಿಂದಾಗಿ ಸಸ್ಯಗಳು ಸಮೃದ್ಧವಾಗಿ ಬೆಳೆಯುತ್ತವೆ. ವಿವಿಧ ಸಸ್ಯವರ್ಗಗಳು ಇಂದಿನ ಮರುಭೂಮಿಯಲ್ಲಿ ಹಸಿರನ್ನು ಪಸರಿಸುತ್ತವೆ. ಇವತ್ತಿನ ಈ ಪ್ರಾಕೃತಿಕ ವಿಸ್ಮಯ ಮುಂದಿನ ದಿನಗಳಲ್ಲಿ ಸೌದಿ ಅರೇಬಿಯಾವನ್ನು ಫಲವತ್ತಾದ ಪ್ರದೇಶವನ್ನಾಗಿ ಬದಲಿಸಿದರೂ ಆಶ್ಚರ್ಯ ಇಲ್ಲ ಅಂತಾರೆ ಇವರು. ಬದಲಾವಣೆ ಅನ್ನೋದು ಜಗದ ನಿಯಮ, ಅದು ನಿಸರ್ಗಕ್ಕೂ ಅನ್ವಯ, ಹೀಗಂತಾರೆ ಅನುಭಾವಿಕರು. ಸ್ನೇಹಿತರೆ, ನೀವೇನಂತೀರಾ?
ದಯವಿಟ್ಟು ಕಾಮೆಂಟ್ ಮಾಡಿ.